ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಿತ್ರೆ ಯೂಟ್ಯೂಬ್ ಚಾನಲ್. ಗೈಸ್, ತುಂಬ ಜನರು ಕೇಳ್ತಾ ಇದ್ರಿ, ಅಕ್ಕ ಅಂಗನವಾಡಿಯಲ್ಲಿ ಜಾಬ್ಸ್ ಬಿಟ್ಟಿದ್ದಾರಲ್ವ, ಸೊ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮೊಬೈಲಲ್ಲಿ ಈಸಿಯಾಗಿ ಅಪ್ಲೈ ಮಾಡೋದು ಅಂತ ನೋಡೋಣ. ಓಕೆ, ಸೊ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು ಪೋಸ್ಟ್ ನೇಮ್ ಅಂಗನವಾಡಿ ವರ್ಕರ್ಸ್ ಮತ್ತು ಅಂಗನವಾಡಿ ಹೆಲ್ಪರ್ಸ್ ಎರಡು ಪೋಸ್ಟ್ಗಳು ಬಿಟ್ಟಿದ್ದಾರೆ. ನೀವು ವರ್ಕರ್ಸ್ಗಾದರೂ ಅಪ್ಲೈ ಮಾಡ್ಬೋದು, ಹೆಲ್ಪರ್ಸ್ಗಾದರೂ ಅಪ್ಲೈ ಮಾಡ್ಬೋದು. ಸೊ ವರ್ಕರ್ಸ್ಗೆ 29 ಪೋಸ್ಟ್ಗಳಿದ್ದಾವೆ, ಹೆಲ್ಪರ್ಸ್ಗೆ 228 ಪೋಸ್ಟ್ಗಳು. ಆ್ಯಂಡ್ ಎಸ್, ಇದು ಕರ್ನಾಟಕದಲ್ಲಿ ಬಿಟ್ಟಿರುವ ಅಂಗನವಾಡಿ ಪೋಸ್ಟ್ಗಳು. ಆ್ಯಂಡ್ ಕ್ವಾಲಿಫಿಕೇಷನ್, ನೀವೇನಾದರೂ ವರ್ಕರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮದು PUC ಕಂಪ್ಲೀಟ್ ಆಗಿರಬೇಕು. ಹೆಲ್ಪರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಬರೀ 10th ಪಾಸ್ ಆದರೂ ಸಾಕು, ನೀವು ಹೆಲ್ಪರ್ಸ್ಗೆ ಅಪ್ಲೈ ಮಾಡಬಹುದು. ಓಕೆನಾ? ಸೊ ಇಲ್ಲಿ ಮಿನಿಮಮ್ ಏಜ್ ನಿಮ್ಮದು 19 ವರ್ಷ ಇರಬೇಕು. 19 ಇಯರ್ಸ್ ಟು 35 ಇಯರ್ಸ್ ಕೊಟ್ಟಿದ್ದಾರೆ. ಸೊ ನೀವು ಬಿಟ್ವೀನ್ 19 ಟು 35 ಇಯರ್ಸ್ ಏಜ್ದವ್ರು ಇದ್ದೀರಾ ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ SC ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ತುಂಬಾ ಖುಷಿ ವಿಚಾರಪ್ಪ ಏನು ಅಂತಂದರೆ ಅಪ್ಲಿಕೇಶನ್ ಫೀ ಇದರಲ್ಲಿ ಇರಲ್ಲ. 0 ಅಪ್ಲಿಕೇಶನ್ ಫೀ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಬಿಕಾಸ್ ಈ ಎಲ್ಲ ಗೌರ್ಮೆಂಟ್ ಜಾಬ್ಸಲ್ಲಿ ಅಪ್ಲಿಕೇಶನ್ ಫೀ ಇದ್ದೇ ಇರುತ್ತೆ. ಬಟ್ ಈ ಅಂಗನವಾಡಿ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ₹1 ಕೂಡ ಖರ್ಚು ಮಾಡೋಂಗಿಲ್ಲ, ಫ್ರೀ ಆಫ್ ಕಾಸ್ಟ್ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ. ಇದಕ್ಕೆ ಎಕ್ಸಾಮ್ ಕೊಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಮತ್ತು ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಈ ಅಂಗನವಾಡಿಯಲ್ಲಿ. ಓಕೆ, ಆ್ಯಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲೈ ಮಾಡೋದು, ಆಗಸ್ಟಲ್ಲಿನೇ ಶುರು ಆಗಿದೆ. ಸೊ ಸೆಪ್ಟೆಂಬರ್ 5ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಸೊ ಬೇಗ ಅಪ್ಲೈ ಮಾಡಿ, ಇವತ್ತೇ ಅಪ್ಲೈ ಮಾಡಿ. ನಾನು ಹೇಗೂ ತೋರಿಸ್ತೀನಿ ಅಲ್ವಾ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಅಪ್ಲೈ ಮಾಡಿ. ಬಿಕಾಸ್ 5ನೇ ತಾರೀಕೆ ಲಾಸ್ಟ್ ಡೇಟ್ ಇದೆ. ಆ್ಯಂಡ್ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಗೊತ್ತಲ್ವ, ನಮ್ಮ ಗೌರ್ಮೆಂಟ್ ಟೆಕ್ನಿಕಲ್ ಇಶ್ಯೂ ಯಾವಾಗ ಬರುತ್ತೋ ಯಾವಾಗಿಲ್ಲೋ ಹೇಳೋಕ್ಕೆ ಆಗಲ್ಲ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೀವು ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೂಡ ನೋಡ್ಬೋದು. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳಿಗೆ ನೇಮಕಾತಿ ಅಂತ ಬೇಕು ಅಂತಂದರೆ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಪಿನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಜಾಯಿನ್ ಆಗಿ. ಸೊ ಇಲ್ಲಿ ಚಿತ್ರದುರ್ಗದಲ್ಲಿ ಈ ಅಂಗನವಾಡಿ ಪೋಸ್ಟ್ಗಳು ಬಿಟ್ಟಿದ್ದಾರೆ. ಓಕೆನಾ? ಸೊ ಚಿತ್ರದುರ್ಗ ಜಿಲ್ಲೆಯಲ್ಲಿ ಟೋಟಲ್ ನಾನು ಹೇಳ್ದೆ ಅಲ್ವಾ 257 ಹುದ್ದೆಗಳು, 228 ಬಂದುಬಿಟ್ಟು ಅಂಗನವಾಡಿ ಸಹಾಯಕಿ ಆ್ಯಂಡ್ 29 ಪೋಸ್ಟ್ಗಳು ಬಂದುಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ. ಆ್ಯಂಡ್ ಚಿತ್ರದುರ್ಗದಲ್ಲೇ ಬೇರೆ ಬೇರೆ ತಾಲೂಕುಗಳಲ್ಲಿ ಒಂದಿಷ್ಟು ಪೋಸ್ಟ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲಿ ಭರಮಸಾಗರ್ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ 7 ಕಾರ್ಯಕರ್ತೆ, 23 ಸಹಾಯಕಿ ಸೇರಿ 30 ಹುದ್ದೆಗಳು. ಓಕೆ, ಚಿತ್ರದುರ್ಗದಲ್ಲಿ 2 ಕಾರ್ಯಕರ್ತೆ, 9 ಸಹಾಯಕಿ ಸೇರಿ 11 ಹುದ್ದೆಗಳು. ಚಳ್ಳಕೆರೆಯಲ್ಲಿ 2 ಕಾರ್ಯಕರ್ತೆ, 21 ಸಹಾಯಕಿ ಸೇರಿ 26 ಹುದ್ದೆಗಳು. ಹಿರಿಯೂರಿನಲ್ಲಿ 7 ಕಾರ್ಯಕರ್ತೆ, 53 ಸಹಾಯಕಿ ಸೇರಿ 55 ಹುದ್ದೆಗಳು. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ. ಆ್ಯಂಡ್ ಎಸ್, ಚಿತ್ರದುರ್ಗದಲ್ಲಿ ಬಿಟ್ಟಿದ್ದಾರೆ ಅಂತಂದರೆ ಚಿತ್ರದುರ್ಗದವರೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ನೀವು ಕರ್ನಾಟಕದವ್ರು ಇದ್ದೀರಾ ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಸ್, ಏನಪ್ಪ ಅಂತಂದರೆ ನೀವು ಸೆಲೆಕ್ಟ್ ಆದ್ರಿ ಅಂತಂದರೆ ನೀವು ಚಿತ್ರದುರ್ಗಕ್ಕೆ ಶಿಫ್ಟ್ ಆಗಬೇಕಾಗುತ್ತೆ. ಬಿಕಾಸ್ ಚಿತ್ರದುರ್ಗದಲ್ಲಿ ಪೋಸ್ಟ್ಗಳಿದ್ದಾರೆ, ನಿಮಗೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೂ ಅಂತೂ ಆಗಲ್ಲ ಅಲ್ವಾ. ಸೊ ಈ ಥರ ನೀವು ಶಿಫ್ಟ್ ಆಗ್ತೀರಾ ಅಂತಂದರೆ ನೀವು ಅಪ್ಲೈ ಮಾಡಿ. ಬಿಕಾಸ್ ಚಿತ್ರದುರ್ಗದಲ್ಲಿನೇ ಈ ಒಂದು ಪೋಸ್ಟ್ಗಳನ್ನು ಇವಾಗ ಸದ್ಯಕ್ಕೆ ಬಿಟ್ಟಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವಾಗವಾಗ ಬಿಡ್ತಾನೆ ಹೋಗ್ತಾರೆ. ಸೊ ಆ ಥರ ಏನಾದರೂ ಬಿಟ್ಟಿದಾಗ ನಾನು ನಿಮಗೆ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಪ್ರೆಸೆಂಟ್ಲಿ ಇವಾಗ ಚಿತ್ರದುರ್ಗದಲ್ಲಿ ಬಿಟ್ಟಿದ್ದಾರೆ. ಓಕೆ, ಆ್ಯಂಡ್ 2 to 3 ಮಂತ್ಸ್ ಬ್ಯಾಕ್ ಕೂಡ ತುಂಬ ಜಿಲ್ಲೆಗಳಲ್ಲಿ, ಒಂದು 4-5 ಜಿಲ್ಲೆಗಳಲ್ಲಿ ಬಿಟ್ಟಿದ್ರು. ನೀವು ಅಪ್ಲೈ ಮಾಡಿದ್ದೀರೋ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ನಾನು ನಿಮಗೆ ಯೂಟ್ಯೂಬಲ್ಲಿ ತಿಳಿಸಿದ್ದೆ ಬಿಟ್ಟಿದ್ದಾರೆ, ಈ ರೀತಿಯಾಗಿ ಅಪ್ಲೈ ಮಾಡಿ ಅಂತ ಹೇಳಿ. ಸೊ ನಿಮಗೆ ಈ ಥರ ಗೌರ್ಮೆಂಟ್ ಜಾಬ್ಸ್ಗಳು ಅಪ್ಡೇಟ್ಸ್ ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ಆಗಿರ್ಬೋದು ಅಪ್ಲೋಡ್ ಮಾಡಿದಾಗ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ಗಳು ಬರುತ್ತೆ ಆ್ಯಂಡ್ ನೀವು ಪಟ್ ಅಂತ ಅಪ್ಲೈ ಮಾಡಬಹುದು. ಓಕೆ ಫ್ರೆಂಡ್ಸ್, ಸೊ ಇವಾಗ ಎಲ್ಲ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ.
ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಹ್ಯೂಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೀವು 4 ಸ್ಟೆಪ್ಸ್ಗಳು ಫಾಲೋ ಮಾಡಬೇಕಾಗತ್ತೆ ಇದನ್ನು ಅಪ್ಲೈ ಮಾಡಬೇಕು ಅಂತಂದರೆ. ಸೊ ಫಸ್ಟ್ ಥಿಂಗ್, ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್, ಮಿನಿ ಅಂಗನವಾಡಿ ವರ್ಕರ್ಸ್, ಅಂಗನವಾಡಿ ಹೆಲ್ಪರ್. ಓಕೆ, ಸ್ಟೆಪ್ 2 ಅಲ್ಲಿ ಅಂತಂದರೆ ಫಸ್ಟ್ ಸ್ಟೆಪ್ಸಲ್ಲಿ ಒಂದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಸ್ಟೆಪ್ 2 ಅಲ್ಲಿ ನಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಥರ್ಡ್ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಆ್ಯಂಡ್ ಸ್ಟೆಪ್ 4 ಅಲ್ಲಿ ಪ್ರಿಂಟ್ ತೊಗೊಳ್ಬೇಕು ನಾವು ಅಪ್ಲೈ ಮಾಡಿರೋದು. ಓಕೆ, ಸೊ ಇವಾಗ ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ಮೊದಲಿಗೆ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಚಿತ್ರದುರ್ಗದಲ್ಲಿ ಬಿಟ್ಟಿರೋದ್ರಿಂದ ಚಿತ್ರದುರ್ಗ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಪ್ರಾಜೆಕ್ಟ್, ಯಾವ ಪ್ರಾಜೆಕ್ಟ್ ಇದರಲ್ಲಿ ನಾನು ಹೇಳಿದೆ ಅಲ್ವಾ ಈ ಒಂದು ಪ್ರಾಜೆಕ್ಟಲ್ಲಿ ಇಷ್ಟಿಷ್ಟು ಪೋಸ್ಟ್ಗಳು ಅಂತ. ಸೊ ನೀವು ಯಾವ ಒಂದು ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಹಿರಿಯೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಟಿಫಿಕೇಷನ್ ನಂಬರ್ ಮೇಲೆ ಇಲ್ಲಿ ಸ್ಟಾರ್ಟಿಂಗ್ WCD ಅಂಗನವಾಡಿ ವರ್ಕರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅಂಗನವಾಡಿ ಹೆಲ್ಪರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ನಾನಿವಾಗ ವರ್ಕರ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಸೆಲೆಕ್ಟ್ ಯುವರ್ ಪೋಸ್ಟಲ್ಲಿ ಅಂಗನವಾಡಿ ವರ್ಕರ್ಸ್ ಅಂತ ಬಂದಿದೆ, ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಥಿಂಗ್, ಕೆಟಗರಿ ಕೇಳಿದ್ದಾರೆ. ಸೊ ನಿಮ್ಮ ಯಾವುದು ಕೆಟಗರಿ ಬರುತ್ತೆ, SC ST ಮತ್ತು ಅದರ್ಸ್ 3 ಆಪ್ಷನ್ಸ್ ಇದ್ದಾವೆ. ನಿಮ್ಮ ಯಾವ್ದು ಕೆಟಗರಿ ಬರುತ್ತೆ ಆ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಚಿತ್ರದುರ್ಗ ಹಿರಿಯೂರು ಪ್ರಾಜೆಕ್ಟ್ ಇದೆ. ರೂರಲ್, ಗ್ರಾಮ ಪಂಚಾಯತ್ ಬಂದುಬಿಟ್ಟು ಬ್ಯಾದರಹಳ್ಳಿ, ಆ್ಯಂಡ್ ಸ್ಥಳೀಯ ಸಂಸ್ಥೆಯ ಹೆಸರು ULB ವರ್ಲ್ಡ್, ಕೆಟಗರಿ ಜನರಲ್, ಆ್ಯಂಡ್ ಅಂಗನವಾಡಿ ಸೆಂಟರ್, ಮೈನಾರಿಟಿ ಲ್ಯಾಂಗ್ವೇಜ್, ಆ್ಯಂಡ್ ಸೆಲೆಕ್ಟ್ ವೇಕೆನ್ಸಿ, ಖಾಲಿ ಸ್ಥಾನ ಆಯ್ಕೆ ಮಾಡಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕು. ಈ ಥರ ಮೇಲೆ ಸ್ಟಾರ್ ಮಾರ್ಕ್ ರೆಡ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅದು ಕಂಪಲ್ಸರಿ ನೀವು ಫಿಲ್ ಮಾಡಬೇಕು. ರೆಡ್ ಮಾರ್ಕ್ ಯಾವುದ್ರ ಮೇಲಿಲ್ಲ, ಅದು ಆಪ್ಷನಲ್. ನೀವು ಫಿಲ್ ಮಾಡ್ತೀರಾ ಅಂದರೆ ಮಾಡಿ, ಇಲ್ಲ ಅಂತಂದರೆ ಇಲ್ಲ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಏರಿಯಾ ಟೈಪ್ ರೂರಲ್ ಬಂದಿದೆ. ಸೊ ಎಲ್ಲನೂ ಒಂದಿಷ್ಟು ಡೀಟೇಲ್ಸ್ ಆಟೋಮೆಟಿಕ್ ಬಂದುಬಿಡತ್ತೆ. ಸೊ ನೀವಿಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟ್ಸ್ ಫುಲ್ ನೇಮ್ ಕೇಳಿದ್ದಾರೆ. ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ 11th ಆಪ್ಷನ್ ಇದೆ ನೋಡಿ. ಸೊ ನಿಮ್ಮ ಒಂದು ನೇಮ್ ಎಂಟರ್ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್. ಓಕೆ, ಸೆಕೆಂಡ್ ಆಪ್ಷನಲ್ಲಿ ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ. ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ, ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮದರ್ಸ್ ನೇಮ್, ಫಾದರ್ಸ್ ನೇಮ್, ಮತ್ತು ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ದಾರೆ, ಎಸ್ ಆರ್ ನೋ. ಮತ್ತು ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರ್, ಬಿಕಾಸ್ ವರ್ಕರ್ಸ್ಗೆ ಅಂಗನವಾಡಿ ವರ್ಕರ್ಸ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ, ಅದಕ್ಕೆ PUC ಡೀಟೇಲ್ಸ್ ಇಲ್ಲಿ ಕೇಳಿದ್ದಾರೆ. ನೀವೇನಾದರೂ ಅಂಗನವಾಡಿ ಹೆಲ್ಪರ್ಸ್ಗೆ ಆಯ್ಕೆ ಮಾಡ್ಕೊಂಡಿದ್ರೆ PUC ಡೀಟೇಲ್ಸ್ ಕೇಳೋದಿಲ್ಲ, 10ನೇ ಡೀಟೇಲ್ಸ್ ಕೇಳ್ತಾರೆ. ಓಕೆನಾ. ಸೊ ನಿಮ್ಮ ಒಂದು ಅಡ್ರೆಸ್, ಸ್ಟೇಟ್, ಡಿಸ್ಟಿಕ್, ತಾಲೂಕು, ಇಲ್ಲಿ ಏನೆಲ್ಲ ಡೀಟೇಲ್ಸ್ ಫಿಲ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಎಲ್ಲನೂ ಡೀಟೇಲ್ಸ್ ಫಿಲ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟಿದ್ರೆ ನೀವೇನೆಲ್ಲ ಫಿಲ್ ಮಾಡಿದ್ದೀರಾ ಒಂದು ಡೀಟೇಲ್ಸ್ನ ತೋರಿಸ್ತಾರೆ. ಎಲ್ಲ ಕರೆಕ್ಟ್ ಇದೆ ಅಂತ ಅಂದಾಗ ಸಬ್ಮಿಟ್ ಅಂತ ಆಪ್ಷನ್ ಕಾಣಿಸುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಫೋಟೋ, ಸಿಗ್ನೇಚರ್ ಅಪ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಥರ್ಡ್ ಆಪ್ಷನಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ನೀವೇನಾದರೂ SC ST ಕ್ಯಾಟಗರಿಯವರಿದ್ದರೆ ಅದರದ್ದು ಒಂದು ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನೀವು 10th ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ 10th ಮಾರ್ಕ್ಸ್ ಕಾರ್ಡ್, PUC ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ PUC ಮಾರ್ಕ್ಸ್ ಕಾರ್ಡ್. ಸೊ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟಾಗ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಸೊ ಆ ಪ್ರಿಂಟ್ನ ನೀವು ತೊಗೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ, ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ಈ ಒಂದು ಪೋಸ್ಟ್ಗೆ ಫಿಲ್ ಮಾಡಬೇಕಾಗತ್ತೆ. ತುಂಬಾ ಈಸಿ ಅದೇ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.